ಸಾವಿರಾರು ಜನರಿಗೆ ಪಂಗನಾಮ ಹಾಕಿದ ಐಎಂಎ ಕಂಪನಿ ಮಾಲೀಕ ಮನ್ಸೂರ್ ಖಾನ್ ಆಸ್ತಿ ಲೆಕ್ಕ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಿ. ಸಾವಿರಾರು ಕೆಜಿ ಚಿನ್ನ, ವಜ್ರ, ಪ್ಲಾಟಿನಂ ಅಷ್ಟೇ ಅಲ್ಲದೆ ನೂರಾರು ಕೋಟಿ ದುಡ್ಡು ಕೂಡ ಮಾಡಿದ್ದಾನೆ. ರಿಯಲ್ ಎಸ್ಟೇಟ್ ಮೇಲೆ ನೂರಾರು ಕೋಟಿ ಸುರಿದು ದುಬೈಗೆ ಹಾರಿದ್ದಾನೆ ಈತ. ಈ ನಡುವೆ ದೋಖಾ ಕೇಸ್ಗೆ ಇಡಿ ಎಂಟ್ರಿ ಕೊಟ್ಟಿದೆ. ಪೊಲೀಸರು ಐಎಂಎ ಕಂಪನಿಯ 7 ಮಂದಿ ನಿರ್ದೇಶಕರನ್ನ ಅರೆಸ್ಟ್ ಮಾಡಿದ್ದಾರೆ. ಐಎಂಎ ಮನ್ಸೂರ್ ಖಾನ್ ಸ್ಥಿರಾಸ್ತಿ 488 ಕೋಟಿ, ಸಾವಿರಾರು ಕೋಟಿ ಮೌಲ್ಯದ ಚಿನ್ನ, ವಜ್ರ, ಪ್ಲಾಟಿನಂ. ಐಎಂಎ ಕಂಪನಿ ಮಾಲೀಕ ಮನ್ಸೂರ್ ಖಾನ್ ಆಸ್ತಿಯ ಇಂಚಿಂಚು ಲೆಕ್ಕ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ. ಮನ್ಸೂರ್ ಖಾನ್ನ ಸ್ಥಿರಾಸ್ತಿ ಚರಾಸ್ತಿಯನ್ನೆಲ್ಲ ಪೊಲೀಸರು ಆಡಿಟ್ ಮಾಡಿದ್ದಾರೆ. ಆಡಿಟ್ನಲ್ಲಿ ಸಾವಿರಾರು ಕೋಟಿ ಮೌಲ್ಯದ ಆಸ್ತಿ, ಚಿನ್ನಾಭರಣ ಪತ್ತೆಯಾಗಿದೆ. ಒಟ್ಟು ಸ್ಥಿರಾಸ್ತಿ ಮೌಲ್ಯ 488 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಮನ್ಸೂರ್ ಬಳಿ ಇರೋ ಸ್ಥಿರಾಸ್ತಿ, ಚಿನ್ನ, ವಜ್ರ, ಪ್ಲಾಟಿನಂ ಲೆಕ್ಕ ನೋಡೋದಾದ್ರೆ 488 ಕೋಟಿ ರೂಪಾಯಿ ಸ್ಥಿರಾಸ್ತಿ, 1888 ಕೆಜಿ ಚಿನ್ನಾಭರಣ, 18.64 ಕೆಜಿ ಪ್ಲಾಟಿನಂ, 463 ಕೆಜಿ ಬೆಳ್ಳಿ ಆಭರಣ, 30,000 ಕ್ಯಾರೆಟ್ ವಜ್ರ, 350 ಕೆಜಿ ಅಡವಿಟ್ಟ ಬಂಗಾರ, 10.66 ಕೆಜಿ ಹರಳುಗಳು. ಐಎಂಎನಲ್ಲಿ ಚಿನ್ನ ಅಡವಿಟ್ಟವರು ಕಂಗಾಲು. 300-400 ಜನರ ಚಿನ್ನ ಸೇಫ್ ಆಗಿದೆಯಾ? ಐಎಂಎನಲ್ಲಿ ಜನ ಹಣವನ್ನು ಮಾತ್ರ ಇನ್ವೆಸ್ಟ್ ಮಾಡಿಲ್ಲ, ಹಲವಾರು ಜನ ಚಿನ್ನಾಭರಣಗಳನ್ನು ಅಡವಿಟ್ಟು ಸಾಲ ಪಡೆದಿದ್ದಾರೆ. ಆದ್ರೆ ಗಿರ್ವಿ ಇಟ್ಟ ಚಿನ್ನ ಸೇಫ್ ಆಗಿದೆಯಾ ಅನ್ನೋ ಅನುಮಾನ ಕಾಡುತ್ತಿದೆ. ಈಗ ದಾಖಲಾಗಿರೋ ಸುಮಾರು 20,000 ದೂರುಗಳಲ್ಲಿ ಸುಮಾರು 300-400 ಜನ ಚಿನ್ನಾಭರಣಗಳನ್ನ ಗಿರ್ವಿ ಇಟ್ಟಿದ್ದಾರೆ. ವಂಚಕ ಮನ್ಸೂರ್ ಖಾನ್ ದುಬೈನಲ್ಲಿ. ದುಬೈಗೆ ಮನ್ಸೂರ್ ಹಾರಿದ್ದು ಹೇಗೆ? ಸಾವಿರಾರು ಜನರಿಗೆ ಕೋಟಿ ಕೋಟಿ ಪಂಗನಾಮ ಹಾಕಿದ ಮನ್ಸೂರ್ ಸದ್ಯ ದುಬೈನಲ್ಲಿ ತಲೆಮರೆಸಿಕೊಂಡಿದ್ದಾನೆ ಎನ್ನಲಾಗಿದೆ. ಅಂದಹಾಗೆ ದುಬೈಗೆ ಹಾರಿದ್ದು ಒಬ್ಬರಲ್ಲ, 2 ಮನ್ಸೂರ್ಗಳು. ಒಂದೇ ಜನ್ಮ ದಿನಾಂಕ, ಒಂದೇ ಹೆಸರಿನ 2 ಮನ್ಸೂರ್ಗಳು ಇದೇ ಜೂನ್ 8ರಂದು ದುಬೈಗೆ ಹೋಗಿದ್ದಾರೆ. ಜೂನ್ 8ರ ಬೆಳಿಗ್ಗೆ 7:20ಕ್ಕೆ ಇಂಡಿಗೋ ವಿಮಾನದಲ್ಲಿ ತನ್ನದೇ ಹೆಸರಿನ ವ್ಯಕ್ತಿಯನ್ನು ಮೊದಲಿಗೆ ಕಳಿಸಿದ್ದ ಮನ್ಸೂರ್, ಆತ ಸೇಫ್ ಆಗಿ ದುಬೈ ಸೇರುತ್ತಿದ್ದಂತೆ ಪೊಲೀಸರು ನನ್ನ ಮೇಲೆ ಗುಮಾನಿ ಇಟ್ಟಿಲ್ಲ ಅನ್ನೋದು ಖಚಿತ ಮಾಡಿಕೊಂಡಿದ್ದ ಮನ್ಸೂರ್ ಅದೇ ದಿನ ರಾತ್ರಿ 10:35ಕ್ಕೆ ಎಮಿರೇಟ್ಸ್ ಫ್ಲೈಟ್ನಲ್ಲಿ ಅಸಲಿ ಮನ್ಸೂರ್ ಕೂಡ ದುಬೈಗೆ ಹಾರಿದ್ದ. ದುಬೈಗೆ ತೆರಳಿ ಅರೆಸ್ಟ್ ಮಾಡಲು ಸಿದ್ಧತೆ. ಮನ್ಸೂರ್ ವಿರುದ್ಧ ಇಡಿ ಕೇಸ್ ದಾಖಲು. ಇನ್ನು ಐಎಂಎ ವಂಚನೆ ಪ್ರಕರಣ ಎಸ್ಐಟಿ ತನಿಖೆಗೆ ವಹಿಸಿದ್ದು ರವಿಕಾಂತೇಗೌಡ ನೇತೃತ್ವದ 10 ಮಂದಿ ತನಿಖಾ ತಂಡದಲ್ಲಿದ್ದಾರೆ. ಸಿಸಿಬಿ ಕ್ರೈಮ್ ಡಿಸಿಪಿ ಗಿರೀಶ್, ಸಿಸಿಬಿ ಎಸಿಪಿ ಬಾಲರಾಜ್ ಕೂಡ ಈ ಟೀಮ್ನಲ್ಲಿದ್ದಾರೆ. ಈಗಾಗಲೇ ಪೊಲೀಸರು ಮನ್ಸೂರ್ಗೆ ಸಿಐಡಿ ಮುಖಾಂತರ ರೆಡ್ ಕಾರ್ನರ್ ನೋಟಿಸ್ ನೀಡಲು ಸಿದ್ಧತೆ ನಡೆಸಿದ್ದಾರೆ. ದುಬೈಗೆ ತೆರಳಲು ಕೇಂದ್ರ ಸರ್ಕಾರದಿಂದ ಅನುಮತಿ ಪಡೆಯಲು ಮುಂದಾಗಿದ್ದಾರೆ. ಇನ್ನು ಹವಾಲಾ ಹಣ ವರ್ಗಾವಣೆ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯ ಪ್ರಕರಣವನ್ನು ಕೈಗೆತ್ತಿಕೊಂಡಿದೆ. ಕೇಸ್ ದಾಖಲಿಸಿಕೊಂಡಿರೋ ಇಡಿ ಮನ್ಸೂರ್ ಬ್ಯಾಂಕ್ ಅಕೌಂಟ್ಗಳ ಬಗ್ಗೆ ಪರಿಶೀಲನೆ ನಡೆಸುತ್ತಿದೆ. ಈವರೆಗೆ ಸುಮಾರು 20,000ಕ್ಕೂ ಹೆಚ್ಚು ಮಂದಿ ದೂರು ನೀಡಿದ್ದಾರೆ. ಪೊಲೀಸರು ಶೀಘ್ರವೇ ದುಬೈಗೆ ತೆರಳಿ ನಯವಂಚಕ ಮನ್ಸೂರ್ ಖಾನ್ ಬಂಧಿಸಿ ಹಣ ಕಳೆದುಕೊಂಡವರಿಗೆ ಹಣ ಕೊಡಿಸಬೇಕಿದೆ.